me forever on fire. ಭಿನ್ನರ ವಿರುದ್ಧ ಬಲ ಪ್ರದರ್ಶನಕ್ಕೆ ಮುಂದಾದ ಬಿಎಸ್ವೈ ಬಣ ರಾಜ್ಯದಾದ್ಯಂತ ಪಕ್ಷ ಸಂಘಟನೆಯ ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ನಿರ್ಧರಿಸಲಾಗಿದೆ. ಇವತ್ತು ಯಡಿಯೂರಪ್ಪ ಬಣದಿಂದ ಟೆಂಪಲ್ ರನ್ ಅನ್ನು ಮಾಡಲಾಗುತ್ತೆ. ಕೋಲಾರದ ಕೂಡುಮಲೆ ಗಣೇಶ, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಮೊದಲಿಗೆ ಭೇಟಿಯನ್ನ ಕೊಡಲಾಗುತ್ತೆ. ರಾಜ್ಯದಾದ್ಯಂತ ಸಂಚರಿಸಿ ಪಕ್ಷ ಸಂಘಟನೆಯ ಪ್ರವಾಸವನ್ನ ಕೈಗೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ. ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಎಂಪಿ ರೇಣುಕಾಚಾರ್ಯ, ಬಿಸಿ ಪಾಟೀಲ್ ಸೇರಿ ಹಲವರಿಂದ ದೇವರ ದರ್ಶನ ಮಾಡಲಾಗುತ್ತೆ. ದೇವಸ್ಥಾನ ಭೇಟಿಯ ಬಳಿಕ ಪೂರ್ವಭಾವಿ ಸಭೆಯನ್ನು ನಡೆಸಲಿದ್ದಾರೆ ನಾಯ್ಡು. ಈಗಾಗಲೇ ಭಿನ್ನಮತೀಯರು ಕೂಡ ರೌಂಡ್ಸ್ ಹೊಡಿತಾ ಇದ್ದಾರೆ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಧ್ಯಂತರ ವರದಿಯನ್ನು ತಯಾರು ಮಾಡ್ತೀವಿ ಅಂತ ಹೇಳಿ ಪ್ರತ್ಯೇಕವಾಗಿ ಅವರೊಂದು ಹಾದಿಯನ್ನು ಹಿಡಿದಿದ್ದಾರೆ. ಇದರ ನಡುವೆ ಅವ್ರಿಗೆ ಸಡ್ಡು ಹೊಡಿಬೇಕು, ನಾವು ಕೂಡ ಶಕ್ತಿ ಪ್ರದರ್ಶನ ಮಾಡಬೇಕು, ನಿಮಗಿಂತ ಹೆಚ್ಚಾಗಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ತೋರಿಸ್ಬೇಕು ಅಂತ ಇವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ನೋಡಿ, ಯಾವಾಗ್ಲೂ ಇನ್ನೊಂದು ಪಕ್ಷ ವಿರೋಧ ಪಕ್ಷ ಅಂತ ಕರೆಸ್ಕೊಳ್ಳೋದು, ನಮ್ಮ ಆಪೋಸಿಟ್ ಅಲ್ಲಿರುವಂಥ ಪಕ್ಷಗಳ ವಿರುದ್ಧವಾಗಿ ಹೋರಾಟ ಮಾಡೋದು, ಪ್ರವಾಸ ಕೈಗೊಳ್ಳೋದು, ಈ ಥರದ್ದೆಲ್ಲ ನೋಡಿದ್ವಿ. ಆದರೆ ಇತ್ತೀಚೆಗೆ BJPಯಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳಾಗ್ತಾ ಇದೆ. ಸ್ವಪಕ್ಷದವರು ವಿರುದ್ಧವೇ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದು ಬಣದವರು ಒಂದು ರೌಂಡ್ ಹೋದರೆ ಇನ್ನೊಂದು ಬಣದವರು ಇನ್ನೊಂದು ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ. ಇದೀಗ ವಿಜಯೇಂದ್ರ ಬಣದವರು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ರಾಜ್ಯದಾದ್ಯಂತ ಪ್ರವಾಸ ಕೈಗೊಳ್ಳಬೇಕು ಅನ್ನುವಂಥದ್ದು ಪ್ಲಾನ್ ಇದು. ಪಕ್ಷ ಸಂಘಟನೆಯನ್ನು ಮಾಡ್ತೀವಿ ಅನ್ನುವಂಥ ಹೆಸರಿನಲ್ಲಿ ಭಿನ್ನಮತೀಯರಿಗೆ ಟಾಂಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇವತ್ತು ಪ್ರಮುಖವಾಗಿ 2 ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ. ಭೇಟಿಯ ನಂತರ ಒಂದು ಸಭೆ ಕೂಡ ಇದೆ. ಈ ಸಭೆಯಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಬೇಕು, ಹೇಗೆ ಪ್ರವಾಸವನ್ನು ಕೈಗೊಳ್ಳಬೇಕು, ಯಾರ್ಯಾರು ಯಾವ್ಯಾವ ಟೀಮಲ್ಲಿ ಇರಬೇಕು, ಈ ಮುಖಾಂತರವಾಗಿ ಭಿನ್ನಮತೀಯರಿಗೆ ಯಾವ ಥರ ಕೌಂಟರ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧರಿಸಲಾಗತ್ತೆ. ಅಲ್ಲಿಗೆ ಯತ್ನಾಳ್ ಟೀಮ್ ಒಂದು ಕಡೆಯಲ್ಲಿ, ವಿಜಯೇಂದ್ರ ಆ್ಯಂಡ್ ಟೀಮ್ ಇನ್ನೊಂದು ಕಡೆಯಲ್ಲಿ. ಎರಡೂ ಬಣದವರು ಕೂಡ ನಾವೇ ಮೇಲು, ನಮ್ಮದೇ ನಡಿಬೇಕು, ನಾವೇ ಸ್ಟ್ರಾಂಗು ಅನ್ನೋದನ್ನು ತೋರಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, MP ರೇಣುಕಾಚಾರ್ಯ ಸೇರಿದಂತೆ ಅನೇಕರು ಇವತ್ತು ದೇವರ ದರ್ಶನವನ್ನು ಪಡಿತಾರೆ. ಅದಾದಮೇಲೆ ಮೀಟಿಂಗ್ ಕೂಡ ಆಗಿದೆ. ಮೀಟಿಂಗ್ನಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಸೊ ದೇವಸ್ಥಾನದ ಭೇಟಿಯ ಬಳಿಕ ಪೂರ್ವಭಾವಿ ಸಭೆಯನ್ನು ಈ ನಾಯಕರುಗಳು ನಡೆಸಲಿದ್ದಾರೆ. ಯತ್ನಾಳ್ ಯಾರು ಬಂದರೂ ನಾವು ಹೆದ್ರಲ್ಲ, ಬಗ್ಗಲ್ಲ, ಜಗ್ಗಲ್ಲ, ನಮ್ಮ ಕೆಲಸವನ್ನು ನಾವು ಮಾಡೇ ತೀರ್ತೀವಿ ಅಂತ ಹೊರಟಿದ್ದಾರೆ. ಅದಕ್ಕೆ ಅಂತ ಅವರು ಕೂಡ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅವ್ರಿಗೆ ಸಡ್ಡು ಹೊಡಿಬೇಕು, ನಿಮಗಿಂತ ನಾವೇನು ಕಮ್ಮಿ ಇಲ್ಲ, ನಾವು ಕೂಡ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ವಿಜಯೇಂದ್ರ ಬಣ ಕೂಡ ಇದೀಗ ಪಣಕ್ಕೆ ಬಿದ್ದಿದೆ, ಹಠಕ್ಕೆ ಬಿದ್ದಿದೆ. ಇವರು ಕೂಡ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಪೈಪೋಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಇದು BJPಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ, ಕಾಂಗ್ರೆಸ್ಗೆ ಇದು ಎಷ್ಟು ಮಟ್ಟಿಗೆ ವರದಾನ ಆಗುತ್ತೆ, ಹೈಕಮಾಂಡ್ ನಾಯಕರು ಈ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ BJPಯ ಸ್ಥಿತಿಗತಿ ಏನಾಗಬಹುದು ಅನ್ನುವಂಥ ಪ್ರಶ್ನೆ, ಆತಂಕ ಇದೀಗ BJP ಕಾರ್ಯಕರ್ತರಲ್ಲಿ ಹುಟ್ಕೊಳ್ಳೋದಕ್ಕೆ ಶುರು ಆಗಿದೆ. ಯಾರ ಬಣ ಸೇರಬೇಕು, ಯಾರ ಜೊತೆಗೆ ನಿಂತ್ಕೋಬೇಕು, ಯಾರಿಗೆ ಜೈಕಾರ ಹಾಕಬೇಕು, ಯಾರ ನಿರ್ಧಾರ ಸರಿ ಇದೆ ಅಂತ ಹೇಳಬೇಕು, ಸ್ವತಃ ಕಾರ್ಯಕರ್ತರಿಗೆ ಗೊತ್ತಾಗ್ತಾ ಇಲ್ಲ. ಎರಡೂ ಬಣದವರು ಮಾತ್ರ ನಮ್ಮದೇ ಮೇಲುಗೈ, ನಮ್ಮದೇ ಪ್ರತಿಷ್ಠೆ ಅನ್ನುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಮುಂದಾಗ್ತಾ ಇದ್ದಾರೆ.